ಗಂಟೆ ಅರ್ಜಿ ವಿಚಾರಣೆ. ಸೊ 3 ಗಂಟೆಗೆ ಪ್ರಜ್ವಲ್ ಅರ್ಜಿ ವಿಚಾರಣೆ ಅಂತ ಹೇಳುತ್ತಾ ಇದ್ದಾರೆ. 3 ಗಂಟೆಗೆ. ಓಕೆ, ಸೊ ಎಲ್ಲವೂ ಕೂಡ ಆದ ನಂತರ ಮಧ್ಯಾಹ್ನ 3 ಗಂಟೆಗೆ ಈಗ ಪ್ರಜ್ವಲ್ ಅರ್ಜಿಯ ವಿಚಾರಣೆ ಆರಂಭವಾಗುತ್ತೆ ಅಂತಿದ್ದಾರೆ. ಆಗ ಗೊತ್ತಾಗುತ್ತೆ ಏನಾಗುತ್ತೆ ಏನಿಲ್ಲ ಅಂತ ಹೇಳಿ. ಈಗ ಸದ್ಯಕ್ಕೆ ಕಸ್ಟಡಿಗೆ SIT ಕೇಳೋಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. 3 ಗಂಟೆಯವರೆಗೂ ಕೂಡ ಕಾಯಬೇಕು. ಪ್ರಜ್ವಲ್ಗೆ ಒಂದು ಕಡೆಗೆ SIT ಕಸ್ಟಡಿಗೆ ಇಲ್ಲ ನ್ಯಾಯಾಂಗ ಬಂಧನಕ್ಕ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಬಹುತೇಕ SIT ಕಸ್ಟಡಿಗೆ ಹೋಗುವಂಥ ಸಾಧ್ಯತೆಯೇ ತುಂಬ ಹೆಚ್ಚಾಗಿರುತ್ತೆ ವಿಚಾರಣೆಗೋಸ್ಕರ. ಕಾರಣ ಪ್ರೊಸೀಜರ್ಸ್ಗಳು ತುಂಬ ಹೆಚ್ಚಿನ ರೀತಿಯಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ನಡಿಬೇಕಾಗತ್ತೆ. ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗತ್ತೆ, ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಬೇಕಾಗತ್ತೆ, ಇವೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಕುತೂಹಲ ಮೂಡಿಸಿದೆ ಈಗ ನ್ಯಾಯಾಧೀಶರ ಆದೇಶ. 3 ಗಂಟೆಗೆ ಪ್ರಜ್ವಲ್ ಹಾಜರನ್ನ ಪಡಿಸ್ತಾರೆ SIT ಅವರು. ಈಗ ಸದ್ಯಕ್ಕೆ ಕೋರ್ಟ್ನ ಮುಂಭಾಗದಲ್ಲೇ ಪ್ರಜ್ವಲ್ ಇದ್ದಾರೆ. ಸೊ ಈಗ 3 ಗಂಟೆಗೆ ಪ್ರಜ್ವಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ. SIT ಕಸ್ಟಡಿಗೆ ಕೇಳುವಂಥದ್ದಿದೆ. 10 ದಿನ ಕಸ್ಟಡಿಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಅತ್ಯಾಚಾರ ಪ್ರಕರಣಗಳಲ್ಲಿ 10 ದಿನ ಕೂಡ ತುಂಬ ಕಡಿಮೆ ಅಂತ ಹೇಳ್ತಾರೆ ತನಿಖಾಧಿಕಾರಿಗಳು.